ಅಭಿವೃದ್ಧಿ ಅಂತ ಹೇಳಿದ್ರೆ ಎಲ್ಲರನ್ನೂ ಕೂಡ ಒಳಗೊಂಡಂಥ ಅಭಿವೃದ್ಧಿ. ಯಾರನ್ನೋ ಸಪ್ರೇಟ್ ಮಾಡಿ ಬೈಫರ್ಕೇಟ್ ಮಾಡಿ ದೂರ ಇಟ್ಟು ಮಾಡುವುದನ್ನು ಅಭಿವೃದ್ಧಿ ಅಂತ ಕರೆಯಲ್ಲ. ಅದು ಪಾರ್ಶಾಲಿಟಿ ಆಗಿಬಿಡುತ್ತೆ. ಒಂದು ಕಡೆಗೆ ಮಾತ್ರ ಅಭಿವೃದ್ಧಿ ಆಗೋದು, ಇನ್ನೊಂದು ಕಡೆ ಅಭಿವೃದ್ಧಿ ಆಗದೆ ಇದ್ದರೆ ಅಸಮತೋಲನ ಆಗಿಬಿಡುತ್ತೆ. ಅದು ನೋಡಿ, ಇಲ್ಲಿ ಏನಾಗಿದೆ, ಅಭಿವೃದ್ಧಿ ಅಂತ ಹೇಳಿದ್ರೇ ಬಡ ಜನರನ್ನು ಯೋಜನೆಯಿಂದ ದೂರ ಇಡೋದಾ ಅಂತ ಒಂದು ಪ್ರಶ್ನೆ. ಹೊಸ ಹೊಸ ರೈಲು ಬರ್ತಾ ಇದೆ. ಈ ಹೊಸ ಹೊಸ ರೈಲು ಬಂದಾಗ ನೋಡೋರಿಗೆ ಟ್ರ್ಯಾಕ್ ಮೇಲೆ ಆ ರೈಲು ಹೋದಾಗ ಎಲ್ಲವೂ ಕೂಡ ಒಂದು ಖುಷಿ, ಅಭಿವೃದ್ಧಿ ಆಗ್ತಾ ಇದೆ, ಏನೋ ಯೋಜನೆ ಬರ್ತಾ ಇದೆ, ನೋಡಿದ್ರ ಆ ರೈಲು ನೋಡಿದ್ರ ಈ ರೈಲು ನೋಡಿದ್ರ ಅಂತ ಜನ ಮಾತಾಡ್ತಾ ಇರ್ತಾರೆ. ಆದರೆ ಆ ರೈಲುಗಳಲ್ಲಿ ಸಂಚರಿಸುವವರು ಬಡವರಿದ್ದಾರಾ, ಮಧ್ಯಮ ವರ್ಗದವರಿದ್ದಾರಾ, ಉನ್ನತ ವರ್ಗದವರಿದ್ದಾರೆ ಅಂತ ಚೆಕ್ ಮಾಡಿಕೊಂಡಾಗಲೇ ನಮಗೆ ಆಘಾತಕಾರಿ ಮಾಹಿತಿ ಆಚೆ ಬರೋಕ್ಕೆ ಸಾಧ್ಯ. ಹೊಸ ಹೊಸ ರೈಲು ಬರ್ತಾ ಇದೆ, ವಂದೇ ಭಾರತ್ ಬರ್ತಾ ಇದೆ. ಆದರೆ ಇಂತಹ ವಂದೇ ಭಾರತ್ ರೈಲುಗಳಿಂದ ಶ್ರೀಸಾಮಾನ್ಯರನ್ನು ಆಚೆ ಇಡ್ತಾ ಇದ್ದಾರಾ? ಏನ್ರಿ, ದುಡ್ಡು ಕೊಟ್ಟರೆ ಯಾರು ಬೇಕಾದರೂ ಹೋಗ್ಬೋದು ಅಲ್ವೇನ್ರಿ? ಅವ್ರನ್ನ ಹೇಗ್ರಿ ವಂದೇ ಭಾರತದಿಂದ ಆಚೆ ಇಡ್ತಾರೆ? ಅದು ಪ್ರಶ್ನೆ ಬರುತ್ತೆ. ಇದು ಹಾಗಲ್ಲ. ವಂದೇ ಭಾರತ್ ಟ್ರೈನ್ನ ಟಿಕೆಟ್ಗಳಿದೆಯಲ್ಲ, ಆ ಟಿಕೆಟ್ ಬೆಲೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಹೋಗಬಹುದು ಯಾರು ಹೋಗೋಕ್ಕಾಗಲ್ಲ ಅಂತ. ಆ ಟಿಕೆಟ್ನ ಬೆಲೆಲಿದೆ ವಿಚಾರ. ಇದರ ಜೊತೆಗೆ ಒಂದು ವಂದೇ ಭಾರತ್ ರೈಲಿಗೋಸ್ಕರವಾಗಿ ಎಷ್ಟು ಸಾಮಾನ್ಯ ರೈಲುಗಳಿತ್ತಲ್ಲ, ಹಳೆ ರೈಲುಗಳು, ಇವುಗಳು ಆಚೆ ಇಡಲ್ಪಡ್ತಾ ಇವೆ. ಇದೊಂದು ರೈಲು ಬರಬೇಕು ಅಂದರೆ 20 ಈ ತರಹದ ರೈಲುಗಳಿಗೆ ವೆಯ್ಟ್ ಮಾಡಿಸ್ತಾರೆ. ಅದರ ಅರ್ಥಾತ್ ಒಂದು ರೀತಿಯಲ್ಲಿ ಅಯ್ಯೋ ಆ ರೈಲ, ಅದಕ್ಕೆ ಯಾರಪ್ಪ ಕಾಯ್ಕೊಂಡು ಕೂತ್ಕೋತಾರೆ, ಏನೋ ಬಂದಿದೆ ಜಾಸ್ತಿ ಆದರೂ ಪರವಾಗಿಲ್ಲಪ್ಪ, ಇನ್ನೇನು ಮಾಡೋದು, ಇದನ್ನೇ ಹತ್ಕೊಂಡು ಹೋಗೋಣಪ್ಪ ಅನ್ಬೇಕು. ಇಲ್ವಾ, ನಾವು ಕಾಯ್ತೀವಿ ಸ್ವಾಮಿ ಅಂದರೆ ನಮ್ಮ ಸಮಯ ವೇಸ್ಟ್ ಮಾಡಿಕೊಂಡು ಕಾಯುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಬಡವರ ಬೋಗಿಗಳ ರೈಲುಗಳಿತ್ತಲ್ಲ, ಬಡವರ ಬೋಗಿಗಳ ರೈಲುಗಳು, ಅಂಥ ರೈಲು ಸಂಖ್ಯೆನೂ ಕಡಿಮೆ, ಬೋಗಿಗಳ ಸಂಖ್ಯೆಯೂ ಕೂಡ ಕಡಿಮೆ ಮಾಡ್ತಿರೋದು ಯಾಕೆ? ಒಂದೇ ಭಾರತ್ ಬಿಡ್ತಾ ಇದ್ದೀನಿ ಅಂದರೆ ಆಯ್ತಪ್ಪ, ರಿಪ್ಲೇಸ್ ಮಾಡ್ತಾ ಇದ್ದೀರಾ ನೀವು, ಸಂತೋಷ. ಈ ಹಳೇ ಬೋಗಿಗಳು, ಹಳೇ ರೈಲು, ಕಡಿಮೆ ಟಿಕೆಟ್ ಬೆಲೆ ರೈಲುಗಳಿತ್ತಲ್ಲ, ಅದರ ಬದಲಿಗೆ ಒಂದೇ ಭಾರತ್ ಬಿಡ್ತಾ ಇದ್ದೀನಿ. ಅಲ್ಲೆಷ್ಟು ಬೆಲೆ ಕೊಟ್ಟು ಟಿಕೆಟ್ ತೊಗೊಳ್ತಾ ಇದ್ದೋ ಇಲ್ಲೂ ಅಷ್ಟೇ ಟಿಕೆಟ್ ಆಗಿದೆ, ತಕರಾರಿಲ್ಲ. ಆದರೆ ಒಂದೇ ಭಾರತ್ ಬಿಡ್ತಾ ಇದ್ದೀನಿ ಅನ್ನೋ ಹೆಸರಲ್ಲಿ ಹಳೆ ರೈಲುಗಳೇ ಮಾಯ ಆಗ್ತಾ ಇವೆ, ಬೋಗಿಗಳೇ ಮಾಯ ಆಗ್ತಾ ಇವೆ, ಅವುಗಳ ಸಂಖ್ಯೆನೇ ಮಾಯ ಆಗ್ತಾ ಇದೆ ಎಂದಾಗ ಮಾರುಕಟ್ಟೆಯಲ್ಲಿ ಹಳೆ ರೈಲುಗಳು, ಬಡವರ ಬೋಗಿಗಳ ರೈಲುಗಳಿತ್ತಲ್ಲ, ಆ ಸಂಖ್ಯೆಯನ್ನು ಅಭಾವ ಮಾಡಲಾಗ್ತಾ ಇದೆ. ಆ ರೈಲುಗಳು ಬೋಗಿಗಳು ಕಾಣದಂತೆ ಮಾಡಿ ನಿಮಗೆ ಆಪ್ಷನ್ ಉಳಿಸ್ತಾ ಇರೋದು ಒಂದೇ, ಅದ್ಯಾವುದು ವಂದೇ ಭಾರತ್ ಅಂತ ಹೇಳಿ. ಇದು ಉಳಿಸ್ತಾ ನಿಮ್ಗೆ ಏನಾಗುತ್ತೆ ಹೇಳಿ, ಇದರಲ್ಲೇ ಸಂಚರಿಸಬೇಕು. ನೋಡೋರಿಗೇನು ಡೆವಲಪ್ಮೆಂಟ್ ಅಂತ ಹೇಳಿ. ಆದರೆ ಈ ರೈಲ್ವೆ ಟಿಕೆಟ್ ಇದೆಯಲ್ಲ, ಇದು ಬಡವನೊಬ್ಬ ಕೊಂಡುಕೊಂಡು ಹೋಗೋಕ್ಕಾಗಲ್ಲ. ಹೊಸ ಹೊಸ ರೈಲುಗಳಲ್ಲಿ ಜನರಲ್ ಬೋಗಿಗಳು ಇರಲ್ಲ, ಜಾಸ್ತಿ ಹೆಚ್ಚು ಮಾಡೋದು ಹೋಗಲಿ, ಇದ್ದಂಥ ಜನರಲ್ ಬೋಗಿಗಳ ಸಂಖ್ಯೆ ಕೂಡ ಕಡಿತ ಮಾಡ್ತಾ ಇದ್ದಾರೆ. ವಂದೇ ಭಾರತ್ ಎಕ್ಸ್ಪ್ರೆಸ್ಗಳಿಗೆ ಕೇಂದ್ರ ಸರ್ಕಾರ ಆದ್ಯತೆ ಕೊಟ್ಟಿದೆ. ಹೇಳ್ಕೊಳ್ಳೋಕ್ಕೆ, ಪ್ರಚಾರಕ್ಕೆ ಅದ್ಭುತ ಅಂತ ಅನಿಸುತ್ತೆ. ಇದು ನೋಡಿದ್ರೆ ವಂದೇ ಭಾರತ್ತು ಏನು ನೀಟ್ನೆಸ್ಸು, ಏನು ಕ್ಲೀನು, ಏನು ಕತೆ. ಆದರೆ ಈ ರೈಲ್ನ ಪ್ರಯಾಣದ ಟಿಕೆಟ್ ಬಗ್ಗೆ ನಿಮ್ಗೆ ಹೇಳಿದ್ದಾರೆ ಯಾರಾದರೂ? ಎಷ್ಟು ದುಡ್ಡು ಕೊಟ್ಟರೆ ಇದರಲ್ಲೊಂದು ಟಿಕೆಟು ನೀವು ಕೊಂಡುಕೊಳ್ಳಬಹುದು ಅಂತ ಹೇಳಿದ್ದಾರಾ? ನಾವು ಹೇಳ್ತೀವಿ ನೋಡಿ ನಿಮಗೀಗ. ವಂದೇ ಭಾರತ್ನಲ್ಲಿ ಜನರಲ್ ಬೋಗಿಗಳಿಗೆ ಅವಕಾಶ ಇಲ್ಲ. ಧಾರವಾಡದಿಂದ ಬೆಂಗಳೂರಿಗೆ ಇದೇ ಜನರಲ್ ಬೋಗಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ 165 ರೂಪಾಯಿ ಆಗುತ್ತೆ. ಯಾವುದು ಹಳೇದು ಜನರಲ್ ಬೋಗಿ ಇತ್ತಲ್ಲಪ್ಪ, ಮಾಮೂಲಿ ನಮ್ಮ ಹಳೆ ಟ್ರೈನ್ಗಳು, 165 ರೂಪಾಯಿ. ಅಲ್ಲಿ ಟಾಯ್ಲೆಟ್ ಸರಿ ಇರಲಿಲ್ಲ, ಜನ ರಶ್ಶು, ಇದೆಲ್ಲ ಮಾತಾಡ್ತಾರೆ. ಆಯ್ತಪ್ಪ, ಅಂಥ ರೈಲು ಬದಲಾಗಿ ಒಂದೇ ಭಾರತ್ ತಂದರು ಅಂತ ಅಂದುಕೊಳ್ಳೋಣ. 165 ಬದಲಿಗೆ 180 ಮಾಡಿ, 190 ಮಾಡಿ, 200 ರೂಪಾಯಿ ಮಾಡ್ರಪ್ಪ, ತಕರಾರಿಲ್ಲ. ಸೌಲಭ್ಯನೂ ಚೆನ್ನಾಗಿದೆ ಜನಗಳಿಗೆ, ಮತ್ತು ರೈಲು ಶುಚಿತ್ವವನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ, ಪ್ರಯಾಣ ಆರಾಮದಾಯಕವಾಗಿರುತ್ತೆ, ಒಪ್ಕೊಳ್ಳೋಣ. ಅದು ಬಿಟ್ಬಿಟ್ಟು 165 ರೂಪಾಯಿ ಇರೋ ಟಿಕೆಟ್ನ ಜಾಗದಲ್ಲಿ ಒಂದೇ ಭಾರತ್, ಈಗ ಆ ರೈಲ್ ಸಂಖ್ಯೆನೂ ಕಡಿಮೆ ಮಾಡಿಬಿಡೋದು, ಬೋಗಿ ಸಂಖ್ಯೆನೂ ಕಡಿಮೆ ಮಾಡೋದು. ಅವಾಗ ಏನಾಗುತ್ತೆ ಹೇಳಿ, ನಿಮ್ಗೆ ಅನಿವಾರ್ಯ ಇದನ್ನೇ ಬರಬೇಕು ನೀವು ಅಂತ. ಈ ಸಣ್ಣ ಪುಟ್ಟ ಕಿರಾಣಿ ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ರೆ ನೀವು ಮಾಲ್ಗೆ ಬರಬೇಕಲ್ಲ ಕೊಂಡ್ಕೊಳ್ಳೋಕ್ಕೆ. ಈ ಕೊತ್ತಂಬರಿ ಸೊಪ್ಪು ಬೇಕು ಅಂದ್ರೆ ಮಾಲ್ಗೆ ಬರಬೇಕು, ಯಾವುದೋ ಟೀ ಪುಡಿ ಬೇಕು ಅಂದ್ರೆ ಮಾಲ್ಗೆ ಬರಬೇಕು, ತರಕಾರಿ ಬೇಕು ಅಂದ್ರೆ ಮಾಲ್ಗೆ ಬರಬೇಕು ಅನ್ನೋ ಸಿಚುವೇಶನ್ ಕ್ರಿಯೇಟ್ ಮಾಡಿದಾಗ ಮಾಲಲ್ಲಿ ಹೇಳಿದ್ದೇ ರೇಟು ಅಂತ ಆಗುತ್ತೆ ನಿಮಗೆ. ಕಿರಾಣಿ ಅಂಗಡಿ, ಬೇಕಾದಷ್ಟು ತರಕಾರಿ ಅಂಗಡಿಗಳ ಆಪ್ಷನ್ ನಿಮಗಿದ್ದಾಗ ಅಲ್ಲಿ ಹೋಗ್ತೀರಿ, ಚೌಕಾಸಿ ಮಾಡ್ತೀರಿ, ಕೊಂಡ್ಕೊಳ್ತೀರಿ, ಮನೆಗೆ ಹೋಗ್ತೀರಿ. ಅಂಗಡಿಗಳೇ ಇಲ್ಲದಂತೆ ಮಾಡಿಬಿಟ್ರೆ, ಸರ್ವಿಸ್ ರೋಡೇ ಇಲ್ಲದಂತೆ ಮಾಡಿ ಟೋಲ್ ರೋಡಲ್ಲೇ ನೀನು ಬರಬೇಕು ಅಂತ ಮಾಡಿದ ಹಾಗೆ ಕಥೆ ಇದು. ಸರ್ವಿಸ್ ರೋಡ್ ನಾನು ಕೊಡಲ್ಲ, ರೂಲ್ ಇದೆ ಸರ್ವಿಸ್ ರೋಡ್ ಕೊಡಬೇಕು ಅಂತ, ನಾನು ಕೊಡಲ್ಲ, ನಾನು ಕ್ಲೋಸ್ ಮಾಡ್ತೀನಿ, ಅದು ಸರಿ ಇಲ್ಲ, ಈ ರೋಡಲ್ಲೇ ನೀನು ಬರಬೇಕು, ಬಂದೆ ಆ ಟೋಲ್ ಕಟ್ಟು ನೀನು. ಅದು ಹೇಗೋ ಹಳೆಯ ರೈಲುಗಳನ್ನು ಈ ಥರ ಕ್ಲೋಸ್ ಮಾಡಿಕೊಂಡು ಬೋಗಿಗಳು ಇಲ್ಲದಂತೆ ಮಾಡಿಕೊಂಡು ಇದೇ ಒಂದೇ ಭಾರತಲ್ಲಿ ಒಬ್ಬ ಮನುಷ್ಯ ಯಾವ ಹಳೆ ಬೋಗಿಗಳಲ್ಲಿ, ಹಳೆ ರೈಲಲ್ಲಿ 165 ರೂಪಾಯಿ ಟಿಕೆಟ್ ಕೊಟ್ಟು ಬರ್ತಾ ಇದ್ನೋ, ಈ ಒಂದೇ ಭಾರತದಲ್ಲಿ ಬರಬೇಕು ಅಂದರೆ ಅಷ್ಟೇ ದೂರಕ್ಕೆ ನಿಮಗೆ 1350ರಿಂದ
2,460 ನೀವು ಕೊಡಬೇಕಾಗತ್ತೆ. ಜನರಲ್ ಬೋಗಿಗಳಿರ್ತಕ್ಕಂಥ ಟ್ರೈನ್ಗಳಿಗೆ ಹಸಿರು ನಿಶಾನೆಯನ್ನು ಕೇಂದ್ರ ತೋರಿಸ್ತಾ ಇಲ್ಲ. ಅಲ್ಲಿಗೆ ಒಂದೇ ಭಾರತ್ ಅಲ್ಲಿ ಉದ್ಘಾಟನೆ ಮಾಡಿದ್ರು, ಒಂದೇ ಭಾರತ್ ಇಲ್ಲಿ ಉದ್ಘಾಟನೆ ಮಾಡಿದ್ರು. ಸ್ಟೇಷನ್ ಮಾಸ್ಟರ್ಗಳು, ರೈಲ್ವೆ ಸಿಬ್ಬಂದಿ ಕೂಡ ಇಷ್ಟು ಬಾವುಟವನ್ನು ಯಾವ ರೈಲ್ಗೂ ತೋರಿಸಿದ್ದು ನಮಗೆ ಗೊತ್ತಿಲ್ಲ. ಅಷ್ಟೊಂದು ಉದ್ಘಾಟನೆ ನೆರವೇರಿಸ್ಬಿಟ್ರು ಇವರು. ಯಾವ ಚುನಾವಣೆ ಬರಲಿ ಇದೆ ಒಂದೇ ಭಾರತ್ಗೆ ಬಾವುಟ ಹಾರಿಸ್ತಾ ಇರೋದು. ಆಯ್ತಪ್ಪ, ಖುಷಿನೇ, ಒಂದೇ ಭಾರತ್ ಸಂಖ್ಯೆ ಜಾಸ್ತಿ ಆಗ್ತಿದೆ. ಬಡವ್ರಿಗೆ ಆಗ್ತಿದೆಯಾ ಅಂದರೆ ನೋ, ಬಡವ್ರಿಗೆ ಪ್ರವೇಶ ಮಾಡೋಕ್ಕೆ ಸಾಧ್ಯನೇ ಇಲ್ಲ ರೀ. 200 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಹೋಗಿರೋನು 1,600 ಕೊಟ್ಟು 2,500 ರೂಪಾಯಿ ಕೊಟ್ಬಿಟ್ಟು ಅದೇ ಪ್ರಯಾಣ, ಅದೇ ಟ್ರೈನ್ ಟಿಕೆಟ್ ಕೊಂಡ್ಕೊಳ್ಳೋಕ್ಕಾಗುತ್ತಾ? ಯೋಚನೆ ಮಾಡಿ ಹೇಳಿ. 200 ರೂಪಾಯಿ ಲೆಕ್ಕ ಹಾಕೊಂಡಿರ್ತಾನೆ, ಈ ಕಡೆಯಿಂದ 165, ಆ ಕಡೆ 165 ಅಂತ. ಒಂದು 300-350 ರೂಪಾಯಿ ಇಟ್ಕೊಂಡಿರ್ತಾನೆ ಅಂತ ಅಂದ್ಕೊಳ್ಳಿ. 1,600 ರೂಪಾಯಿ ಒಂದು ಕಡೆ ಹೋಗೋಕ್ಕೆ ಪ್ರಯಾಣ ಒಂದೇ ಭಾರತದಲ್ಲಿ ನೀನು ಬಾ ಅಂತ ಹೇಳಿದ್ರೆ ಏನು ಮಾಡಬೇಕು? ಹಳೆಯ ಟ್ರೈನ್ಗಳ ಸಂಖ್ಯೆನೂ ಕಡಿಮೆ, ಹಳೆಯ ಟ್ರೈನ್ಗಳ ಬೋಗಿಗಳು ಕಡಿಮೆ ಮಾಡಿಬಿಟ್ಟಾಗ ನಿಮಗೆ ಆಪ್ಷನ್ನೇ ಇಲ್ಲ. ಪ್ರಚಾರ ಮಾಡಿದ್ದು, ಉದ್ಘಾಟಿಸಿದ್ದು, ವಿವರಣೆ ಕೊಟ್ಟಿದ್ದು, ತಲೆ ಅಳ್ಳಾಡಿಸಿದ್ದು. ಎಕ್ಸ್ಪ್ರೆಸ್ ರೈಲುಗಳಲ್ಲಿಯೂ ಕೂಡ ಸಾಮಾನ್ಯ ಬೋಗಿಗಳು ಕಡಿತವಾಗಿದೆ. ಕೊಯಮತ್ತೂರು ದೆಹಲಿ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ 3ಕ್ಕೆ ಇಳಿದಿದೆ ಸಾಮಾನ್ಯ ಬೋಗಿಯ ಸಂಖ್ಯೆ. 3 ಬೋಗಿ ಬೇಕಾ? ತುಂಬೋಗಿದೆಯಪ್ಪ ಬೋಗಿ, ಅರ್ಜೆಂಟ್ ಹೋಗಬೇಕಾ? ಇಲ್ಲಿ ಈ ಟಿಕೆಟ್ ತೊಗೋ, ನೀನು ಸ್ಪೆಷಲ್ ಬೋಗಿ ಇದೆಯಲ್ಲ, ಇದ್ರ ಟಿಕೆಟ್ ತೊಗೋ. ಇಲ್ವಾ, ನೀನು ಇನ್ನೊಂದು ಟ್ರೈನಿಗೆ ಬಾ. ಆ ಟ್ರೈನ್ ಬಂದಾಗ ಬಂತು, ಇಲ್ಲದಿದ್ರೆ ಇಲ್ಲ. ಬೆಂಗಳೂರು ಮೂಲಕ ಸಾಗುವಂತಹ ಕೊಯಮತ್ತೂರು ದೆಹಲಿ ಎಕ್ಸ್ಪ್ರೆಸ್ ಇದೆಯಲ್ಲ, AC ಕೋಚ್ಗಳಲ್ಲಿ ಗಣನೀಯ ಏರಿಕೆಗಳಾಗ್ತಾ ಇವೆ. ರೈಲ್ವೆ ಇಲಾಖೆ ಮಾಡ್ತಾ ಇದೆ. AC ಕೋಚ್ ಖುಷಿ, AC ಹೋಗ್ಬೋದು. ಏನ್ರಿ ಟ್ರೈನು, ಅಬ್ಬಬ್ಬಬ್ಬ, ಆ AC ಕೂತ್ಕೊಂಡ್ಬಿಟ್ರೆ ತಣ್ಣಗಿರುತ್ತೀರಿ ಅಂತ ಮಾತಾಡ್ತಾರೆ. ಫೈನ್, ಇದಿರೋರ್ಗೂ ಆಯಿತು. ಅವನದ ದುಡ್ಡಿಲ್ಲ, 1,500 ರೂಪಾಯೋ 1,600 ಇಲ್ಲ. ಅವನೆಲ್ಲಿ ಬರಬೇಕು? ಜನರಲ್ ಬೋಗಿ ಸಂಖ್ಯೆ ನೀವು ಜಾಸ್ತಿ ಮಾಡಬೇಕು ಅಲ್ವೇ? ಸರ್ಕಾರಿ ಆಸ್ಪತ್ರೆಗಳನ್ನು ಕ್ಲೋಸ್ ಮಾಡ್ಕೊಂಡು ಬಂದು ಪ್ರೈವೇಟ್ ಆಸ್ಪತ್ರೆ ಸಂಖ್ಯೆ ಜಾಸ್ತಿ ಮಾಡೋದು, ಪ್ರೈವೇಟ್ ಆಸ್ಪತ್ರೆನ ಉದ್ಘಾಟನೆ ಮಾಡ್ಕೊಂಡು ಬಂದರೆ ನೋಡಿದ್ರಾ ಏನ್ರಿ ಆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅಬ್ಬಬ್ಬ ಹೋಟೆಲ್ ಇದ್ದಂಗಿದೆ ರೀ ಅಂತ ಮಾತಾಡ್ತಾರಲ್ಲ, ಅದು ಎಂಥ ವಿಪರ್ಯಾಸವಾಗುತ್ತೋ ಅದೇ ಥರ ಈ ಕತೆ. ಯಾವ ರೈಲ್ವೆ ಪ್ರಯಾಣ ಈ ದೇಶದ ಜನರ ಜೀವನಾಡಿಯಾಗಿಬಿಟ್ಟಿತ್ತೋ, ದೇಶದ ಜೀವನಾಡಿಯಾಗಿತ್ತೋ ಅಂಥ ರೈಲ್ವೇಲಿ ಹಳೆ ರೈಲುಗಳಿಲ್ಲ, ಜನಸಾಮಾನ್ಯರ ಬೋಗಿಗಳಿಲ್ಲ, ಬಡವರ ಬೋಗಿಗಳಿಲ್ಲ, ಬಡವರಿಗೆ ರೈಲುಗಳಿಲ್ಲ, ಬಡವರಿಗೆ ರೈಲ್ವೆ ಟಿಕೆಟ್ ದರ ಎಟುಕ್ತಾ ಇಲ್ಲ. ಒಂದೇ ಭಾರತ್ ಅದ್ಭುತ, ಆ ಬಣ್ಣದಲ್ಲಿತ್ತು, ಈ ಕಲರಲ್ಲಿತ್ತು, ಅಷ್ಟು ಚೆನ್ನಾಗೋಯ್ತು, ಏನು ಸ್ಪೀಡಾಗೋಯ್ತು, ಬುಲೆಟ್ ಟ್ರೈನು ಹಿಂಗೆ ಇರ್ಬೋದೋ ಏನೋ ಅಪ್ಪ ಮಾತಾಡ್ತಾರಲ್ಲ. ಇದೇನಾಗ್ತಿದೆ? ಇದು ಬಡವರಿಗಲ್ಲ ಈ ಟ್ರೈನ್ಗಳು, ಉಳ್ಳವರಿಗೆ ಅಂತ ಆಗ್ತಾ ಇದೆ. ರೈಲಿನ ಮುಂಭಾಗದಲ್ಲಿ ಒಂದಂತೆ, ರೈಲಿನ ಹಿಂಭಾಗದಲ್ಲಿ ಒಂದು ಬೋಗಿಗಳನ್ನು ಬಡವರಿಗೆ ಅಂತ ಇಟ್ಟಿದ್ದಾರಂತೆ. ಉಳಿದಿದ್ದೆಲ್ಲ ಇಂಥವ್ರಿಗೇನೆ. ಯಾರು 1,600 ಕೊಡ್ತಾನೆ, 1,700 ಕೊಡ್ತಾನಲ್ಲ ಅವನಿಗೆ ಈ ಟಿಕೆಟ್ಗಳು. ದೇಶದಲ್ಲಿ ಇನ್ನೂ 100ಕ್ಕಿಂತ ಹೆಚ್ಚಿನ ಒಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆ ಕೊಡಲಾಗ್ತಾ ಇದೆ. ಇರುವ ಸಾಮಾನ್ಯ ಬೋಗಿಯಲ್ಲೇ ಬಡವರು ತುಂಬಿ ತುಳುಕ್ತಾ ಇದ್ದಾರೆ. ಅವ್ರಿಗಲ್ಲಿ ಜಾಗ ಇರಲ್ಲ ರೀ, ಅವ್ರು ಹತ್ತಲೇಬೇಕು. ಅವನು ಅಲ್ಲಿ ಕೂತ್ಕೊಳ್ತಾನೋ, ನಿಂತ್ಕೊಳ್ತಾನೋ, ನೇತಾಡ್ತಿರ್ತಾನೋ ಗೊತ್ತಿಲ್ಲ, ಹತ್ತಲೇಬೇಕು. ಅವನಿಗೆ ಬೇರೆ ದಾರಿ ಇಲ್ಲ. ಅವನು ಕೆಲಸಕ್ಕೆ ಹೋಗಬೇಕು, ಹೊಟ್ಟೆಪಾಡು, ಜೀವನ ಮಾಡಬೇಕಲ್ವಾ? ಅನಿವಾರ್ಯವಾಗಿ ರಿಸರ್ವೇಷನ್ ಬೋಗಿಗಳಿಗೆ ನುಗ್ಗಿ ಫೈನ್ ಹಾಕಿಸ್ಕೊಳ್ತಾ ಇದ್ದಾರೆ. ಯಾವ ಒಂದು ಬೋಗಿಗಳು ರಿಸರ್ವೇಷನ್ ಕಾಯ್ದಿರಿಸಲಾಗಿದೆ, ಮೊದಲೇ ಬುಕ್ ಮಾಡ್ಕೊಂಡಿದ್ರು ಅಂತ ಬೋಗಿ ಇರುತ್ತಲ್ಲ, ಇಲ್ಲಿ ಅವನಿಗೆ ಹಿಂಸೆ ತಡೆಯೋಕ್ಕಾಗಲ್ಲ. ಅಲ್ಲಿಂದ ಏನು ಮಾಡಿಬಿಡ್ತಾನೆ ಅವನು, ಅಯ್ಯೋ ಅಲ್ಲಿ ಸ್ವಲ್ಪ ಜಾಗ ಖಾಲಿ ಇದೆಯಲ್ಲಪ್ಪ, ಅಲ್ಲಿ ಹೋಗೋಣ ಅಂತ ಬರ್ತಾನಲ್ಲ, ಓ ಇಲ್ಲಿ ಯಾಕೆ ಬಂದಿದ್ಯಾ ನೀನು ಅಂಥೇಳಿ ಅವನಿಗೆ ಫೈನ್ ಹಾಕೋದು. ಬೆಂಗಳೂರಿಂದ ಮಂಗಳೂರಿಗೆ ಜನರಲಲ್ಲಿ ನೀವು ಹೋಗಬೇಕು ಅಂದ್ರೆ 140 ರೂಪಾಯಿ ರೀ. ಜನರಲ್ ಬೋಗಿ, ಸಾಮಾನ್ಯರ ಬೋಗಿಲಿ ಹೋಗಬೇಕು ಅಂದರೆ 140 ರೂಪಾಯಿ. AC ಕೋಚ್ ಆದರೆ 1,100 ರೂಪಾಯಿಯಿಂದ 1,840 ರೂಪಾಯಿ ಇದೆ. ನೀವು ಅರ್ಥ ಮಾಡ್ಕೊಳ್ಳಿ ಆ ಅಂತರ ನೋಡಿ. ಇಲ್ಲಿ 140 ರೂಪಾಯಿ, ಎಲ್ಲಿ 1,100 ರೂಪಾಯಿ, ಇಲ್ಲಿ 1,840 ರೂಪಾಯಿ. ಹೇಳ್ಕೊಳ್ಳೋದೇನು? ಅಭಿವೃದ್ಧಿ ಮಾಡಿದ್ದೀವಿ. ಅದ್ಭುತ ಕಾಣಿಸುತ್ತಲ್ರಿ. ಪ್ರಯಾಣ ಮಾಡೋರೆಷ್ಟೋ, ಮಾಡದಿರೋರೆಷ್ಟೋ. ಮಾಡದೇ ಇರುವವರ ಕಣ್ಣಲ್ಲಿ ಅದು ಮಹಾನ್ ಅಭಿವೃದ್ಧಿ. ಅವ್ನು ಟ್ರೈನ್ ಟಿಕೆಟ್ ತೊಗೊಂಡೇ ಇರಲ್ಲ ಅಲ್ಲಿಗೆ ಹೋಗೋಕ್ಕೆ. ನೋಡಿರ್ತಾನೆ, ಕೇಳಿರ್ತಾನೆ. ಒಂದಷ್ಟು ಜನ ಇದಾರಲ್ಲ ಸ್ವಯಂ ಘೋಷಿತರು, ಅದರ ಬಗ್ಗೆ ಭಾಷಣಗಳು ಬಿಗಿಯೋಕ್ಕೆ ಅವ್ರ ಭಾಷಣ ಕೇಳಿರ್ತಾನೆ, ಇದಲ್ವೇ ಅಭಿವೃದ್ಧಿ ಅಂತಾನೆ. ಇಲ್ಲಿ ಅಂತರ ನೋಡಿ, 140 ರೂಪಾಯಿ ಬಡವ ಕೊಂಡ್ಕೊಂಡು ಹೋಗಬಹುದಾಗಿತ್ತು. 1,100, 1,840 ಆಯ್ತಪ್ಪ, 140 ಕೊಡ್ತೀನಪ್ಪ, ನನ್ನ ಬೋಗಿ ಸಂಖ್ಯೆ ಇದೆಯೇನಪ್ಪ, ಅದನ್ನು ಕಡಿಮೆ ಮಾಡಿ ಇದನ್ನು ಜಾಸ್ತಿ ಮಾಡಿದಾಗ ಅವನ ಹತ್ರ ಆಪ್ಷನ್ ಇಲ್ಲ, ಇಲ್ಲಿಗೆ ಬರಲೇಬೇಕು ಅವನು. ಇಲ್ವಾ, ಅವನು ರೈಲ್ವೆ ಸ್ಟೇಷನಲ್ಲೇ ಕೂತಿರ್ಬೇಕು. ಈ ಸ್ಥಿತಿ ಇದೆ. ಕಲಬುರಗಿ, ಮಂತ್ರಾಲಯ, ಮಂಗಳೂರು ಕಡೆಗೆ ಸಂಚರಿಸಬೇಕು ಅಂದರೆ ಜನರಲ್ ಬೋಗಿಗಳ ಕೊರತೆ ಇದೆ. ನಿಮಗೆ ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತಿಲ್ಲ. ಏನಂತ? ನೀವೇನೇ ಇದ್ರೂ ಆ AC ಬೋಗಿಗೆ ಹೋಗಿ, ಒಂದೇ ಭಾರತ್ನಲ್ಲಿ ನೀವು ಜಾಸ್ತಿ ಟಿಕೆಟ್ ಇರೋ ಬೋಗಿಗಳಿಗೆ ಹೋಗಿ ಅಲ್ಲೇ ನೀವು ಚೂಸ್ ಮಾಡ್ಕೊಳ್ಳಿ. 140ಕ್ಕೆಲ್ಲ ಆಗಲ್ಲ ರೀ. ಎಲ್ಲಿ ಸೀಟ್ ಇಲ್ಲ, ಖಾಲಿ ಇಲ್ಲ. ರಿಸರ್ವೇಷನ್ ಯಾರೋ ಮಾಡಿರ್ತಾರೆ, ಅಲ್ಲಿ ಹೋಗಿ ನುಗ್ಗಿಬಿಡ್ತಾರೆ ಇವರು. ಬಡವರು ಏನು ರೀ ಮಾಡ್ತಾರೆ? ಈ ಟೈಟಾನಿಕ್ ಹಡಗು ಮುಳುಗಿದಾಗ ಹಾಗೆ ಕತೆ. ಅನೇಕ ಬಡವ್ರನ್ನ ಬದುಕಿಸ್ಬೋದಾಗಿತ್ತು. ಶ್ರೀಮಂತರಿಗೆ ಆದ್ಯತೆ ಕೊಟ್ಟರು. ಬಡವರ ಕಡೆಯಿಂದ ಮೇಲ್ಗಡೆ ಜನ ಬರಬೇಕಾಗಿತ್ತಲ್ರಿ.
ಜೀವರಕ್ಷಕ ಬೋಟ್ಗಳನ್ನು ಪಡ್ಕೊಳ್ಳೋಕ್ಕೆ ಮೇಲ್ಗಡೆಗೆ ಬಂದು ಅಲ್ಲಿಂದ ಅವರು ದಾರ ಕಟ್ಟಿ ಬಿಡ್ತಾ ಇದ್ರಲ್ಲ, ಅವ್ರು ಬರದಂತೆ ಅವ್ರನ್ನ ತಡೆದುಬಿಟ್ರು, ಆ ಬಾಗಿಲುಗಳಿಗೆ ಬೀಗ ಹಾಕಿಬಿಟ್ರು, ಅಲ್ಲೇ ಜನ ಉಳ್ಕೊಂಡು ಸತ್ತೋದು. ಇಲ್ಲಿ ನೋಡಿ, ಇಲ್ಲೂ ಸೇಮು. ಇದ್ರ ಯಾವ ಥರ ಅಂದರೆ ಬಡವರ ಶೋಷಣೆ ಅಲ್ವನ್ರಿ ಇದು. ಬಡವರಿಗೆ ಹಾಗಾದರೆ ರೈಲ್ವೆ ಎಟುಕ್ತಾ ಇಲ್ವಾ? ದೇಶದಲ್ಲಿರ್ತಕ್ಕಂಥ ಒಟ್ಟು ರೈಲುಗಳ ಸಂಖ್ಯೆ 22,593, ನಿತ್ಯ ಓಡಾಡೋದು 13,169, ಪ್ರಯಾಣಿಕರು 2.4 ಕೋಟಿ, ನಿತ್ಯ ಒಂದಿನ 2,40,00,000 ಜನ ಪ್ರಯಾಣ ಮಾಡ್ತಾರೆ. ದೇಶದಲ್ಲಿರುವ ರೈಲ್ವೆ ಸ್ಟೇಷನ್ಗಳು 7,325, ಕರ್ನಾಟಕದಲ್ಲಿ 411. ಈ ಥರ ಆದಾಗ ನೀವು ಯಾವುದನ್ನು ಅಭಿವೃದ್ಧಿ ಅಂತಲೇ ವ್ಯಾಖ್ಯಾನ ಮಾಡ್ತಿದ್ದೀರೋ, ಬಡವನಿಗೆ ಅದು ಸಿಗದೇ ಇದ್ದರೆ ಅದು ಹೇಗೆ ಅಭಿವೃದ್ಧಿ ಆಗುತ್ತೆ? ಬರೀ ಉದ್ಯಮಿಗಳಿಗೆ, ಬರೀ ಬಂಡವಾಳಶಾಹಿಗಳಿಗೆ, ಬರೀ ಶ್ರೀಮಂತರಿಗೆ ಆಗಿಬಿಟ್ರೆ ಭಾರತ ಶ್ರೀಮಂತ ದೇಶ ಅಂತ ಹೇಳ್ಕೊಳ್ಳೋದು. ಬಡವರ ಸ್ಥಿತಿ ಅಧೋಗತಿ. ಅವನಿಗೆ ನೀವು ಅವಕಾಶಗಳಿಲ್ದಂಗೆ ಮಾಡ್ತಾ ಇದ್ದೀರಾ ಅಂತ ಹಿಡಿಸ್ಕೊಳ್ಳೋಕ್ಕೆ ಸಂತೋಷ ಇದ್ದರೆ ಸಂತೋಷ. ಎಲ್ಲಿಗೆ ಬಂತು ಈ ರೈಲು ಕಥೆ? ರೈಲು ಬಡವರ ಬೋಗಿಗಳು, ಸಾಮಾನ್ಯ ಬೋಗಿಗಳು ಅಂತ ಇತ್ತಲ್ಲ, ಅದರ ಸಂಖ್ಯೆನೂ ಕಡಿಮೆ ಮಾಡೋದು, ಜೊತೆಗೆ ಒಂದೇ ಭಾರತ್ ರೈಲು ಬರುತ್ತೆ ಅಂತ ಹೇಳಿದ್ರೆ 20 ಸಾಮಾನ್ಯ ರೈಲುಗಳು ಕಾಯ್ತಾ ಇರಬೇಕಂತಲ್ಲಿ ವೆಯ್ಟ್ ಮಾಡಿಸ್ತಾರೆ ಅವುಗಳಿಗೆ, ಫಸ್ಟ್ ಅದು ಹೋಗ್ಲಿರಿ ಅಂತ. ಕಾರಣ ಏನು ಹೇಳಿ? ಒಂಥರ ಏರೋಪ್ಲೇನ್ ಲೆಕ್ಕ ಅದು. ಏರೋಪ್ಲೇನ್ ಲೆಕ್ಕಕ್ಕೆ ಮಾಡಿಬಿಟ್ಟಿದ್ದಾರೆ ಅದನ್ನು. 165 ರೂಪಾಯಿ ಟಿಕೆಟಲ್ಲಿ 1,500 ರೂಪಾಯಿ ಟಿಕೆಟು, 1,800 ರೂಪಾಯಿ ಟಿಕೆಟು, ಎಷ್ಟು ಅಂತರ ಇದೆ. ಸೌಲಭ್ಯ ಚೆನ್ನಾಗಿದೆ, ಸ್ವಲ್ಪ ಹಣ ಜಾಸ್ತಿ ಕೇಳಿದ್ರೆ ತಪ್ಪೇನ್ರಿ? ತಪ್ಪಿಲ್ಲ. ಸ್ವಲ್ಪ ಅನ್ನೋದು ಎಷ್ಟು ಸ್ವಲ್ಪ? ಅದು 10 ಟೈಮ್ಸ್ 12 ಟೈಮ್ಸ್ 10 ಪಟ್ಟು 15 ಪಟ್ಟು ಜಾಸ್ತಿ ದುಡ್ಡು ಕೊಟ್ಟು ಹೋಗೋಕ್ಕಾಗತ್ತಾ ಬಡವ ಅಂತ ಪ್ರಶ್ನೆ. ಸಂತೋಷ್. ರಮಾಕಾಂತ, ರೈಲ್ವೆಯಲ್ಲಿ ಭಾರಿ ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂತಹ ಒಂದು ಚಿತ್ರಣ ದೇಶದ ಮುಂದೆ ಇತ್ತು. ಆದರೆ ಯಾವಾಗ ಸಂಸತ್ತಿನಲ್ಲಿ ಕಣ್ಣಿಮೋಳಿ ಅವರು ನಿಂತು ಮಾತನಾಡಿದ್ರು ಎಲ್ಲವೂ ಕೂಡ ಸ್ಪಷ್ಟವಾಗ್ತಾ ಹೋಗ್ತಾ ಇತ್ತು. ಯಾಕಂದರೆ ಒಂದೆಡೆ ಸರಿಯಾಗಿ ಬಜೆಟನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ, ಆದರೆ ಇಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಕಣ್ಣಿಮೋಳಿ ಅವರು ಬಿಚ್ಚಿಟ್ಟಿದ್ರು. ಉತ್ತರ ಭಾರತಕ್ಕೆ ಸರಿಸುಮಾರು 13,200 ಕೋಟಿ ಕೊಡ್ತಾ ಇದ್ದರೆ ದಕ್ಷಿಣ ಭಾರತಕ್ಕೆ ಕೇವಲ 50 ಕೋಟಿ ಮಾತ್ರ ಕೊಟ್ಟಿರೋದು 2022ರ ಬಜೆಟ್ನಲ್ಲಿ. ಇನ್ನು ರೈಲ್ವೆಯಲ್ಲಿ ಇವತ್ತು ನೋಡಿ, ರೈಲ್ವೆ ಅನ್ನುವಂಥದ್ದು ಭಾರತದ ಒಂದು ಜೀವನಾಡಿ. ಬಡವರಿಗಾಗಿ ನೆಟ್ವರ್ಕನ್ನು ಕಲ್ಪಿಸಿಕೊಡುವಂತಹ ಒಂದು ಬಹುದೊಡ್ಡದಾಗಿರುವಂತಹ ನೆಟ್ವರ್ಕಿಂಗ್ ಕನೆಕ್ಟಿವಿಟಿ. ಆದರೆ ಇವತ್ತು ಏನಾಗ್ತಾ ಇದೆ ರೈಲ್ವೆ ಅಂತಂದರೆ, ಕೇವಲ ಉಳ್ಳವರ ಪಾಲಾವಿಗೆ ಹೋಗ್ತಾ ಇದೆಯಾ? ಕೇವಲ ಸಿರಿವಂತರು, ಹಣವಂತರು ಮಾತ್ರ ಪ್ರಯಾಣ ಮಾಡುವಂತಹ ಒಂದು ವ್ಯವಸ್ಥೆಯಾಗಿ ಹೋಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಪ್ರಮುಖವಾಗಿ ಕಾಡ್ತಾ ಇದೆ. ಯಾಕಂದರೆ ನಾವು ನೋಡಬೇಕಾಗುತ್ತೆ ರಮಾಕಾಂತ್, ಇವತ್ತು ರೈಲ್ವೆಯಲ್ಲಿ ಏನಾಗಿದೆ, ಮಹತ್ತರವಾದಂತಹ ಬದಲಾವಣೆ ಆಗಿರುವಂಥದ್ದೇನು ಅಂತಂದರೆ ನೋಡಿ, ಹಿರಿಯ ನಾಗರಿಕರಿಗೆ ಈ ಹಿಂದೆ ಸಬ್ಸಿಡಿ ಕೊಡಲಾಗ್ತಾ ಇತ್ತು, ಕ್ಲೋಸ್ ಆಯಿತು. ಮಹಿಳೆಯರಿಗೆ ವಿಶೇಷವಾಗಿ ಸಬ್ಸಿಡಿ ಕೊಡಲಾಗ್ತಾ ಇತ್ತು, ಕ್ಲೋಸ್ ಆಯಿತು. ಮಕ್ಕಳಿಗೆ ವಿಶೇಷವಾಗಿ ಸಬ್ಸಿಡಿ ಕೊಡಲಾಗ್ತಾ ಇತ್ತು, ಅದನ್ನು ಕೂಡ ಕ್ಲೋಸ್ ಮಾಡಿದ್ರು. ಇನ್ನು ಮತ್ತೊಂದೆಡೆಯಲ್ಲಿ ರೈಲ್ವೆ ಟಿಕೆಟ್ಗಳ ಒಂದು ಬೆಲೆಯನ್ನು ನಾವು ನೋಡಿದಾಗ 2013-14ರಲ್ಲಿ ಏನು ಟಿಕೆಟ್ ಇತ್ತು, ಇದು 2021-22ಕ್ಕೆ 107% ಏರಿಕೆ ಆಗುತ್ತೆ. ಸಾಮಾನ್ಯ ಟಿಕೆಟು ನಾನು ಹೇಳ್ತಾ ಇರೋದು. ಇದಾದ ಬಳಿಕ ನಾವು ಏನು ಇದೀಗ ಬಿಟ್ಟಿರುವಂತಹ ವಂದೇ ಭಾರತ್ ರೈಲ್ವೆ ಇದೆ. ಈ ರೈಲ್ವೆಯ ಒಂದು ವೇಳೆ ಟಿಕೆಟಿನ ಮೊತ್ತವನ್ನು ಕೇಳಿಬಿಟ್ಟೆ ಆದರೆ ಯಾರೂ ಕೂಡ, ಅದರಲ್ಲೂ ಜನಸಾಮಾನ್ಯರು, ಸಾಮಾನ್ಯ ಜನರು ಯಾರೂ ಕೂಡ ಪ್ರಯಾಣ ಮಾಡುವಂತಹ ಧೈರ್ಯನೇ ಮಾಡೋದಿಲ್ಲ, ಅಂತಹ ಒಂದು ಪರಿಸ್ಥಿತಿ. ಇನ್ನು ಮತ್ತೊಂದೆಡೆಯಲ್ಲಿ ಸಾಮಾನ್ಯ ರೈಲ್ವೆಗಳಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅಂತ ನಿರಂತರವಾಗಿ ಸರ್ಕಾರ ಹೇಳ್ತಾ ಬರ್ತಾ ಇತ್ತು. ಆದರೆ ಕಳೆದ 4-5 ವರ್ಷಗಳಿಂದ ಏನು ಛಟ್ ಪೂಜೆ ಅಂತ ಬರುತ್ತೆ, ನಾವು ನೋಡ್ತೀವಿ. ಉತ್ತರ ಪ್ರದೇಶ, ಅದೇ ರೀತಿಯಾಗಿ ಬಿಹಾರ, ಇನ್ನಿತರ ರಾಜ್ಯಗಳು ಛಟ್ ಪೂಜೆಯನ್ನು ಆಚರಣೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಬಡವರು ಟಾಯ್ಲೆಟ್ನಲ್ಲಿ ನಿಂತ್ಕೊಂಡು ಪ್ರಯಾಣವನ್ನು ಮಾಡ್ತಾ ಇದ್ರು ಅಂದರೆ ಎಷ್ಟರ ಮಟ್ಟಿಗಿನ ದೈನ್ಯ ಪರಿಸ್ಥಿತಿ ಬಡವರಿಗೆ ಬರ್ತಾ ಇದೆ ಪ್ರಯಾಣ ಮಾಡೋದಕ್ಕೆ ಅನ್ನುವಂಥದ್ದು ಇದರಿಂದ ಅರ್ಥ ಆಗುತ್ತೆ. ಇನ್ನು ಮತ್ತೊಂದೆಡೆಯಲ್ಲಿ ನಾವು ನೋಡ್ತಾ ಇರ್ತೀವಿ, ನಿರಂತರವಾಗಿ ಟಿಕೆಟ್ನಲ್ಲಿ ಯಾವ ರೀತಿಯಾಗಿ ಜಾಸ್ತಿ ಬೆಲೆ ಏರಿಕೆ ಆಗ್ತಾ ಇದೆ. ಅದೇ ರೀತಿಯಾಗಿ ಟ್ರೈನ್ ಟಿಕೆಟ್ ನಾವು ನೋಡಿದಾಗ ಪ್ರತಿಯೊಂದು ಬೋಗಿಗಳನ್ನು ಕೂಡ ಕಡಿಮೆ ಮಾಡಲಾಗ್ತಾ ಇದೆ. ಜನರಲ್ ಬೋಗಿಗಳೇನಿದ್ದಾವೆ ಕೇವಲ 2 ಬೋಗಿಗಳನ್ನ ಮಾತ್ರ ಅಳವಡಿಕೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ನೋಡಿ, ಸೀಟ್ಸ್ ಎಷ್ಟಿದೆ ಅನ್ನುವಂಥದ್ದು ಮೊದಲೇ ಗೊತ್ತಿರುತ್ತೆ. ಸ್ಟೇಷನ್ ಮಾಸ್ಟರ್ ಆಗಿರಬಹುದು, ಅದೇ ರೀತಿಯಾಗಿ ಯಾರು ಟಿಕೆಟ್ ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ಗೊತ್ತು ಕೇವಲ 150 ಅಥವಾ 300 ಸೀಟ್ಸ್ಗಳಿದ್ದಾವೆ ಅಂತ. ಆದರೂ ಕೂಡ ಏನು ಮಾಡಲಾಗತ್ತೆ ಅಂತಂದರೆ, ಮಂದಿರಗಳಲ್ಲಿ ಸಿಗುವಂತಹ ಪ್ರಸಾದ ಏನಿರುತ್ತೆ ಅದರ ರೀತಿಯಲ್ಲಿ ಟಿಕೆಟನ್ನು ಕೊಡ್ತಾ ಹೋಗ್ತಾರೆ. 300 ಟಿಕೆಟ್ ಇತ್ತು ಅಂತಂದರೆ 900 ಟಿಕೆಟು. ಜನರಲ್ ಬೋಗಿಗಳಲ್ಲಿ ಜನರನ್ನ ಕುರಿಯ ರೀತಿಯಲ್ಲಿ ತುಂಬಿಸಿ ಅದಾದ ಬಳಿಕ ಏನು ರಿಸರ್ವೇಷನ್ ಆಗಿರುತ್ತೆ, ಆ ರಿಸರ್ವೇಷನ್ಗಳಲ್ಲಿ ವಿಧಿ ಇಲ್ಲದೆ ನೋಡಿ, ಯಾರೋ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇರ್ತಾರೆ ವಿದ್ಯಾರ್ಥಿಗಳು, ವಿಧಿ ಇಲ್ಲದೆ ಅವರು ಆ ಒಂದು ರಿಸರ್ವೇಷನ್ ಬೋಗಿಯಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ. ಅಥವಾ ಯಾರಾದರೂ ಒಬ್ಬರು ನಗರಕ್ಕೆ ಹೋಗಬೇಕಾಗಿರುತ್ತೆ ಕೆಲಸಕ್ಕೆ ಅಂತ ತುರ್ತಾಗಿ, ಆ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ವಿಧಿ ಇಲ್ಲದೆ ಅದೇ ಒಂದು ರಿಸರ್ವೇಷನ್ ಆಗಿರುವಂತಹ ಬೋಗಿಯಲ್ಲಿ ಕುಳಿತುಕೊಂಡು, ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತಿದ್ದು, ಅನೇಕರು ಫೈನ್ ಕಟ್ಟಿರುವಂತಹ ಉದಾಹರಣೆಗಳಿದ್ದಾವೆ. ಜನ ವಿಧಿ ಇಲ್ಲದೆ ಇವತ್ತು ಈ ಒಂದು ಏನು ರಿಸರ್ವೇಷನ್ ಆಗಿರುವಂತಹ ಬೋಗಿಗಳಲ್ಲಿ ಪ್ರಯಾಣ ಮಾಡುವಂತಾಗಿದೆ. ಇನ್ನು ಮತ್ತೊಂದೆಡೆಯಲ್ಲಿ ನಾವು ನೋಡ್ತಾ ಇದ್ವಿ, ನಿರಂತರವಾಗಿ ವಂದೇ ಭಾರತ್ ರೈಲಿನ
ಒಂದು ಅಭಿವೃದ್ಧಿ ಆಗ್ತಾ ಇದೆ. ಧ್ವಜ ತೋರಿಸಿದ್ದು ಪ್ರತಿ ಬಾರಿಯೂ ಕೂಡ ನಮ್ಮ ದೇಶದ ಸರ್ವೋಚ್ಚ ನಾಯಕರು ಅದನ್ನು ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಅದರಲ್ಲೂ ಕೂಡ ನೀರು ಸೋರುವಂತಹ ಒಂದು ಪರಿಸ್ಥಿತಿಗಳು ಅನೇಕ ಸಂದರ್ಭದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದೀಗ ಪ್ರಮುಖವಾಗಿ ಈ ಒಂದು ಟಿಕೆಟ್ನ ದರವನ್ನು ನೋಡಿದಾಗ ನೋಡಿ, ಧಾರವಾಡದಿಂದ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಸರಿಸುಮಾರು ಒಬ್ಬರು 1350 ರೂಪಾಯಿಯಿಂದ 2460 ರೂಪಾಯಿ ಆಗಿರುತ್ತೆ. ಮೊದಲೆಲ್ಲ ಟಿಕೆಟನ್ನು, ರೈಲ್ವೆ ಟಿಕೆಟನ್ನು ಯಾವ ರೀತಿಯಾಗಿ ಡಿಸೈಡ್ ಮಾಡಲಾಗ್ತಾ ಇತ್ತು ಅಂದರೆ, ಬಸ್ಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ, ಇಲ್ಲಿಂದ ಧಾರವಾಡಕ್ಕೆ ಪ್ರಯಾಣ ಮಾಡಬೇಕು ಅಂದರೆ ಬಸ್ಗಳಲ್ಲಿ ಏನು ದರ ಇರುತ್ತೆ ಆ ದರದ ಒಂದು 30% ಮಾತ್ರ ರೈಲ್ವೆ ಟಿಕೆಟ್ ಇರ್ತಾ ಇತ್ತು. ಆದರೆ ಈಗ 150ರಿಂದ 200% ಹೈಕ್ ಆಗ್ತಾ ಇದೆ, ಡಬಲ್ ಆಗ್ತಾ ಇದೆ. ಅದೇ ಟ್ರೈನಲ್ಲಿ ಡಬಲ್ ಆಗ್ತಾ ಇದೆ ಅಂದರೆ ಇದು ಎತ್ತ ಸಾಗ್ತಾ ಇದೆ. ಜನಸಾಮಾನ್ಯರು ಬಸ್ಗಳಲ್ಲೇ ಪ್ರಯಾಣ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಇಷ್ಟೊಂದು ಹಣವನ್ನು ಪಾವತಿ ಮಾಡಿ ಅವರು ಟ್ರೈನಲ್ಲಿ ಪ್ರಯಾಣ ಮಾಡೋದಕ್ಕಾಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಅದರ ಜೊತೆಗೆ ಕೇವಲ ಉಳ್ಳವರ ಪಾಲಾಗಿ ಉಳಿತಾ ಇದೆಯಾ ಟ್ರೈನು ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.